ತುಳುನಾಡಿನಲ್ಲಿ ಮೋಕ್ಷ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮೋಕ್ಷ ಅನ್ನೋದಿದೆ. ಇದು ಮೋಕ್ಷ ಅಂದರೆ ಈಗ ಭೂತಗಳು ಜೋಗದಲ್ಲಿರ್ತವೆ. ಜೋಗ ಅಂದರೆ ಇಟ್ ಈಸ್ ದಿ ಲಾಸ್ಟ್ ಲೈಫ್ ಇನ್ ಹ್ಯೂಮನ್ ಫಾರ್ಮ್. ಜೋಗ ಮತ್ತು ಮಾಯೆ. ಈಗ ಕಾಂತಾರ ಪಿಕ್ಚರ್ಗೆ ಬರೋಣ. ರಿಷಬ್ ಶೆಟ್ಟಿ ಏನು ಶಿವ ಅನ್ನೋನಿರ್ತಾನೆ, ಅವ್ನು ಜೋಗದಲ್ಲಿದ್ದ. ಆಮೇಲೆ ಅವನು ಮಾಯ ಆಗಿ ಆ ಭೂತಕ್ಕೆ ಸೇರಿಬಿಡ್ತಾನೆ. ಮತ್ತೆ ಮನುಷ್ಯ ಜನ್ಮ ಡಿಸಪಿಯರೆನ್ಸ್ ಇಸ್ ಮಾಯೆ. ಅವನು ಇದ್ದಿದ್ದು, ಅವ್ನು ಒಳ್ಳೆ ಕೆಲಸಕ್ಕೆ, ಅವ್ನು ಮಾಡ್ತಿದ್ದಿದ್ದ ಕೆಲಸಕ್ಕೆ ಅವ್ನು ಜೋಗದಲ್ಲಿದ್ದ, ಅಂದರೆ ಅವನು ಭೂತಕ್ಕೆ ಸೇರಿಬಿಟ್ಟ ಅಂತ. ಅಂದರೆ ಒಂದಾಗೋದು ಮತ್ತೆ ದೈವದ ಜೊತೆಗೆ. ಲಾಸ್ಟಿಗೆ ಶಿವ ಏನಾದ ಅಂತ ಎಲ್ಲರೂ ಕೇಳ್ತಾರಲ್ಲ, ಅದೇ ಮಾಯ. ಅವ್ನು ಕಳೆದು ಹೋಗಿ ಅವನ ಬಾಡಿನೂ ಸಿಗಲ್ಲ ನಿಮಗೆ, ಅದು ದೈವ ತೊಗೊಂಡ್ಬಿಡುತ್ತೆ, ಆ ಮಾಯಕ್ಕೆ ಹೋಗ್ಬಿಡ್ತಾನೆ ಅವನು.